ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿರೀಕ್ಷಿತ ಮದುವೆ. ನಾನು ಆರ್ಡರ್ ಮಾಡಿದ್ದು ಬಂತು ಅನಿಸುತ್ತೆ ಅಂತ ರಮೇಶ್ ಬಾಗಿಲು ತೆರೆದ. ಒಬ್ಬ ಸರ್ವರ್ ಟ್ರೇನಲ್ಲಿ ಬಾಟ್ಲಿನ ಹಿಡ್ಕೊಂಡಿದ್ದು ನಿಂತಿದ್ದ. ಅವನ ಮುಖಕ್ಕೆ ಮಾಸ್ಕ್ ಇತ್ತು. ಎಕ್ಸ್ಕ್ಯೂಸ್ ಮೀ ಎಂದು ಅವನು ಒಳಗಡೆ ಬಂದ. ಸರ್ವರ್ ಒಳಗಡೆ ಬರ್ತಾ ಇದ್ದಂತೆಯೇ ಶಿವಾನಿ ಬೆಡ್ರೂಮಿನೊಳಗಡೆ ಹೋದ್ಲು. ಅದು ಸೂಟ್ ಅಲ್ವಾ, ಹಾಗಾಗಿದ್ದರಿಂದ ಲಿವಿಂಗ್ ರೂಮ್ ಮತ್ತು ಬೆಡ್ರೂಮ್ ಎರಡೂ ಇವೆ. ಸರ್ವರ್ ಒಂದು ಟೇಬಲ್ ಮೇಲೆ ಸಾಮಾನುಗಳನ್ನು ಇಡ್ತಾ ಸುತ್ತಲೂ ನೋಡ್ತಾ ಇದ್ದಾಗ ರಮೇಶ್, ಏಯ್ ಬೇಗ ಇಟ್ಟು ಹೋಗು ಇಲ್ಲಿಂದ ಅಂತ ಗದರಿಸ್ದ. ಓಕೆ ಸರ್ ಅಂತ ಹೇಳಿ ಹೊರಗಡೆ ಹೋಗುವಾಗ ಆ ಸರ್ವರ್ ಬೆಡ್ರೂಮ್ ಕಡೆ ನೋಡ್ದ. ಯಾಕೋ ಹಾಗೆ ನೋಡ್ತಿದೀಯಾ, ಹೋಗು ಮೊದಲು ಎಂದು ರಮೇಶ್ ಕೊಬ್ಬು ಮತ್ತು ಕೋಪದಿಂದ ಅಂದ. ಅದಲ್ಲ ಸರ್, ಮೇಡಮ್ಗೆ ಏನಾದರೂ ಬೇಕೇನೋ ಅಂತ ನೋಡ್ತಾ ಇದ್ದೆ ಅಷ್ಟೇ ಅಂದ ಸರ್ವರ್. ಮೇಡಮ್ ಬಗ್ಗೆ ನಿನಗ್ಯಾಕೋ, ಏನೋ ಮೇಡಮ್ಗೆ ಸೈಟ್ ಹೊಡಿಬೇಕು ಅಂತ ನೋಡ್ತಿದ್ಯಾ ಅಂತ ರಮೇಶ್ ಸೀರಿಯಸ್ ಆಗಿ ಕೇಳ್ದ. ಅಯ್ಯೋ ಸರ್, ಅಂತಹ ಮಾತು ಯಾಕೆ ಹೇಳ್ತೀರಾ, ಹಾಗೆ ಹೇಳಬೇಡಿ. ನಾನು ಮೇಡಮ್ಗೆ ಯಾಕೆ ಸೈಟ್ ಹೊಡಿಲಿ, ಯಾಕೆ ಅಂದರೆ ಅವಳು ಸುಂದರವಾಗಿದ್ದಾಳೆ ಅಲ್ವಾ. ನನ್ನ ಹತ್ರ ಮಾತಾಡ್ತಾ ಇಲ್ಲೇ ನಿಂತು ಅವಳನ್ನು ನೋಡಬಹುದು ಅನ್ನೋದೇ ನಿನ್ನ ಪ್ಲ್ಯಾನ್ ಅಲ್ವಾ, ನಿನಗೆಲ್ಲ ಗೊತ್ತಿದೆ ಅಂದ ರಮೇಶ್. ಸರ್, ನನ್ನ ಮನಸ್ಸಲ್ಲಿ ಅಂಥ ಯೋಚನೆ ಏನಿಲ್ಲ, ನೀವೇ ನನಗೆ ಆ ತರಹದ ಯೋಚನೆ ಬರೋ ಹಾಗೆ ಮಾಡ್ತಾ ಇದ್ದೀರಾ ಅಂದ ಸರ್ವರ್. ರಮೇಶ್ ಕೋಪದಿಂದ ನೋಡ್ತಾ ಅಂದರೆ, ನಿನ್ನ ಉದ್ದೇಶ ಏನು, ನಾನೇ ಬೇಕು ಅಂತ ನನ್ನ ಮುಂದೆ ಆಗುವ ಹೆಂಡತಿಯನ್ನು ಸೈಟ್ ಹೊಡಿ ಅಂತ ಹೇಳ್ತಿದ್ದೀನಿ ಅಂತನಾ ಅಂತ ಸರ್ವರನ್ನು ಹೊಡೆಯಲು ಹೋದ ರಮೇಶ್. ಅಷ್ಟರಲ್ಲಿ ಹೊರಗಡೆಯಿಂದ ಇನ್ನೊಬ್ಬ ಸರ್ವರ್ ಬಂದು, ಸರ್ ಏನಾಯಿತು, ಯಾಕೆ ನಮ್ಮವನ ಮೇಲೆ ಕೈ ಮಾಡ್ತಾ ಇದ್ದೀರಾ ಅಂದ. ಅಸಲು ನಮ್ಮ ಹೋಟೆಲ್ ಮ್ಯಾನೇಜರ್ ಎಲ್ಲಿದ್ದಾನೆ, ಮೊದಲು ಅವನನ್ನು ಕರೆಯಿರಿ ಎಂದು ರಮೇಶ್ ಕಿರ್ಚಿದ. ಶಿವಾನಿ ಭಯವಾಗಿ ಮುಖಕ್ಕೆ ದುಪ್ಪಟ ಸುತ್ತಕೊಂಡು ಹೊರಗಡೆ ಬಂದು, ರೀ ಯಾಕೆ ಅವ್ರ ಜೊತೆ ಜಗಳ ಮಾಡ್ತೀರಾ, ಬಿಟ್ಬಿಡಿ ಅಂದು. ರಮೇಶ್ ಅವ್ರ ಮೇಲಿದ್ದ ಕೋಪವನ್ನು ಶಿವಾನಿ ಮೇಲೆ ತೋರಿಸ್ತಾ, ಏನು ನೀನು ಅವ್ರ ಮುಂದೆ ನನ್ನನ್ನೇ ತಪ್ಪು ಅಂತ ಹೇಳ್ತಾ ಇದೀಯಾ ಅಂತ ಶಿವಾನಿ ಕೆನ್ನೆಗೆ ಹೊಡೆಯಲು ಹೋದ. ಅಷ್ಟೇ ಆ ಸರ್ವರ್ ರಮೇಶ್ ಕೈ ಹಿಡ್ಕೊಂಡು, ಏನು ಸರ್, ಹೆಣ್ಮಕ್ಳ ಮೇಲೆ ಕೈ ಮಾಡ್ತಾ ಇದ್ದೀರಲ್ಲ, ಇದು ತಪ್ಪಲ್ವಾ ಅಂದ. ನನ್ನ ಕೈ ಹಿಡಿಯೋಕ್ಕೆ ನಿನಗೆ ಎಷ್ಟೋ ಧೈರ್ಯ ಎಂದು ರಮೇಶ್ ಅವನ ಕಾಲನ್ನು ಹಿಡ್ಕೊಂಡ. ಶಿವಾನಿಗೆ ಏನು ಅರ್ಥ ಆಗದೆ ಗೊಂದಲದಲ್ಲಿ ಇದ್ಲು. ಸರ್ ಬಿಡಿ, ನಮ್ಮವನ ಪರವಾಗಿ ನಾನು ಸಾರಿ ಕೇಳ್ತೀನಿ ಅಂತ ಇನ್ನೊಬ್ಬ ಸರ್ವರ್ ಅವನನ್ನು ಹೊರಗಡೆ ಎಳ್ಕೊಂಡು ಹೋದ. ಇನ್ನೊಂದು ಸಲ ಇವನು ನನ್ನ ರೂಮ್ ಕಡೆ ಬಂದ ಅಂದರೆ ಕೊಂದು ಹಾಕ್ತೀನಿ ಇವನನ್ನು ಅಂತ ರಮೇಶ್ ಬಾಗಿಲನ್ನ ಹಾಕ್ದ. ಹೊರಗಡೆ ಬಂದಮೇಲೆ, ಯಾಕೋ ಹೀಗೆ ಮಾಡಿದೆ ಮನೋಜ್, ಆ ಹುಡುಗಿಯನ್ನ ನಿನ್ನನ್ನು ಕಾಪಾಡೋಣ ಅಂದ್ಕೊಂಡ್ರೆ ಅವನ ಜೊತೆ ಜಗಳ ಆಡ್ತೀಯಲ್ಲ ಅಂದ ವೇದಾಂತ್. ಅಂದರೆ ನಿಮ್ಗೆ ಅರ್ಥ ಆಯ್ತಲ್ವ ಆ ಸರ್ವರ್ ಯಾರು ಅಂತ. ಇಲ್ದಿದ್ರೆ ನೋಡು, ಅವನು ನಿಜವಾಗ್ಲೂ ಮನುಷ್ಯ, ನೀನು ಹೇಗೆ ಮಾತಾಡ್ತಿದ್ದಾನೆ ಅಂತ ನೋಡಿದ್ಯಾ. ಸರಿ ಬಿಡು, ನಾನು ಇಷ್ಟು ಕಷ್ಟಪಟ್ಟು ರಿಸೆಪ್ಷನ್ನಲ್ಲಿ ದುಡ್ಡು ಕೊಟ್ಟು ಮ್ಯಾನೇಜ್ ಮಾಡಿ ಆ ರೂಮ್ನಿಂದ ಫೋನ್ ಬಂದರೆ ಹೇಳಿ ಅಂತ ಹೇಳಿ ಈ ಸರ್ವರ್ ಗೆಟಪ್ ಹಾಕ್ಕೊಂಡು ಏನೋ ಮಾಡೋಣ ಅಂದ್ಕೊಂಡ್ರೆ ನೀನು ಎಲ್ಲವನ್ನು ಹಾಳು ಮಾಡ್ತಿದ್ಯಾ. ಈಗ ನಾವು ಆ ರೂಮ್ ಒಳಗಡೆ ಹೇಗೆ ಹೋಗಬೇಕು ಅಂದ ವೇದಾಂತ್. ನನಗೆ ಏನೂ ಅರ್ಥ ಆಗ್ತಿಲ್ಲ, ನನಗೆ ಆ ಹುಡುಗಿ ಕೈ ಹಿಡಿದು ಹೊರಗಡೆ ಹೇಳ್ಕೊಂಡು ಬರಬೇಕು ಅನ್ನಿಸ್ತು. ಹಾಗೆ ಹೇಳ್ಕೊಂಡು ಬಂದಿದ್ದರೆ ಅವನು ಪೊಲೀಸರನ್ನು ಕರೆಸಿ ಇಬ್ಬರನ್ನ ಒಳಗಡೆ ಹಾಕಿಸ್ತಿದ್ದ. ಮತ್ತು ಈಗ ಏನೋ ಮಾಡೋಣ, ನೀನೇ ಹೇಳು ಅಂದ ಮನೋಜ್. ಅದೇ ಅರ್ಥವಾಗದೆ ತಲೆ ಕೆಟ್ಟು ಹೋಗಿದೆ ಅಂದ ವೇದಾಂತ್. ಇನ್ನೊಂದು ಆರ್ಡರ್ ಇದೆಯಲ್ಲ, ಅದನ್ನು ನಾವು ರೂಮ್ ತಗೊಂಡು ಹೋಗಿ ಏನು ಮಾಡ್ತೀಯಾ, ಮತ್ತೆ ಜಗಳ ಆಡ್ತೀಯಾ. ಈ ಸಲ ಹಾಗೆ ಮಾಡಲ್ಲ ವೇದಾಂತ್, ನೀನು ಏನು ಹೇಳ್ತೀಯೋ ಹಾಗೇ ಮಾಡ್ತೀನಿ, ಒಂದು ಮಾತು ಕೂಡ ಮಾತಾಡಲ್ಲ ಅಂದ ಮನೋಜ್. ಅಸಲು ಅವನು ನಮ್ಮವನು ರೂಮ್ ಒಳಗಡೆ ಬಿಡ್ತಾನ, ಇಲ್ಲಿ ಸರ್ವರ್ಗಳೆಲ್ಲ ಮಾಸ್ಕ್ ಹಾಕ್ಕೊಂಡಿರೋದ್ರಿಂದ ಎಲ್ಲರೂ ಒಂದೇ ಥರ ಕಾಣ್ತಾರೆ ಬಿಡು, ಅವನು ಗುರ್ತು ಹಿಡಿಯಲ್ಲ ಅಂದ ಮನೋಜ್. ಅರೆ ಮನೋಜ್, ನಿನಗೆ ಬುದ್ಧಿ ಇದೆ ಕಣೋ, ಇಷ್ಟು ದಿನ ಈ ಬುದ್ಧಿ ಎಲ್ಲಿ ಹೋಗಿತ್ತು, ಹುಡುಗಿನ ನೋಡಿದ ಮೇಲೆನಾ ಇದು ಹೊರಗಡೆ ಬರೋದು ಅಂದ. ಸಾಕು ಬಿಡು, ಬಾಯಿ ಮುಚ್ಚು ಅಂದ ಮನೋಜ್. ಇಬ್ಬರು ಮತ್ತೆ ಆ ರೂಮಿನ ಆರ್ಡರ್ನ ರೆಡಿಯಾಗಲಿ ಅಂತ ಕಾಯ್ತಾ ನಿಂತರು. ಇತ್ತ ಜಾಹ್ನವಿ ರೂಮ್ ಒಳಗಡೆ ಹೋದ ತಕ್ಷಣ ಆರ್ಯನ್ ಕೂಡ ಅವಳ ಹಿಂದೆ ಹೋಗಿ, ಏನಾಯಿತು ಜಾಹ್ನವಿ, ಯಾಕೆ ಅಷ್ಟು ಕೋಪದಿಂದ ಬಂದೆ, ಅವನು ಹೋದ್ನಲ್ಲ ಇನ್ನು ಯಾಕೆ ಕೋಪ ಅಂತ ಅವಳ ಭುಜದ ಮೇಲೆ ಕೈ ಹಾಕ್ತಾ.
ಜಾಹ್ನವಿ ಅವನ ಕೈಯನ್ನು ಕೊಡವಿ, ನೀವು ನಿಜವಾಗ್ಲೂ ನನ್ನ ಯಾಕೆ ಮದುವೆ ಆಗಿದ್ದೀರಿ ಅಂದ್ಲು. ಜಾಹ್ನವಿ, ಯಾಕೆ ಹಾಗಂತೀಯ, ಈಗ ಏನಾಯಿತು ಅಂದ ಆರ್ಯನ್. ಏನಾಯಿತು ಅಂತ ನಿಮ್ಮ ಕಣ್ಣಲ್ಲಿ ನೋಡಿದ್ರಲ್ವಾ, ಹೊರಗಡೆ ನನ್ನ ಬಗ್ಗೆ ಹೇಗೆ ಮಾತಾಡ್ತಿದ್ದಾರೆ ಅಂತ ಆ ವಿಹನ್ ಹೇಳಿದ್ನಲ್ವಾ, ಅದನ್ನು ಕೇಳಿದ್ರಿ ಅಲ್ವಾ. ಜಾಹ್ನವಿ, ನಿನ್ನ ಹತ್ರ ಬರೋದು ನಾನೇ ಅಲ್ವಾ, ಇನ್ನು ಯಾಕೆ ಬೇಜಾರು, ಅವರ ಮಾತುಗಳನ್ನು ತಲೆಗೆ ಹಾಕ್ಕೊಳ್ಬೇಡ. ಹೇಗೆ ಹಾಕ್ಕೊಳ್ದೆ ಇರಲಿ ಆರ್ಯನವ್ರೆ, ಅಂದು ನನ್ನ ರೂಮಿಗೆ ಬಂದವನೇ ಈಗಲೂ ನನ್ನ ಹತ್ರ ಬರ್ತಿದ್ದಾನೆ ಅಂತ ಎಲ್ಲರೂ ಅಂದ್ಕೊಳ್ತಿದ್ದಾರಂತೆ. ಯಾರೋ ಏನೋ ಅಂದ್ಕೊಂಡ್ರೆ ನಮಗ್ಯಾಕೆ, ನಾವು ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಹೆದರಬೇಕು ಅಂದ ಆರ್ಯನ್. ನೀವು ಗಂಡಸರು ಏನಾದರೂ ಹೇಳ್ತೀರಾ, ನನ್ನ ಜಾಗದಲ್ಲಿ ನೀವು ಇದ್ದು ನೋಡಿ, ಆಗ ನನ್ನ ನೋವು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸುತ್ತಮುತ್ತ ಇರೋರಿಗೆ ನೀವು ನನ್ನ ಗಂಡ ಅಂತ ಗೊತ್ತು ರೀ, ಆದರೆ ವಿಹಾನ್ ತರಹದವರಿಗೆ ನೀವು ಯಾರು ಅಂತ ಗೊತ್ತಿಲ್ಲ. ಅವರು ನನ್ನ ಬಗ್ಗೆ ತಪ್ಪಾಗಿ ಅಂದ್ಕೊಳ್ತಿದ್ದಾರೆ, ಯಾವ ತಪ್ಪು ಮಾಡದೇ ಇದ್ದರೂ ನನ್ನದೇ ತಪ್ಪು ಅನ್ನೋ ಹಾಗೆ ಮಾತಾಡ್ತಾ ಇದ್ದಾರೆ. ಎಷ್ಟು ದಿನ ಹೀಗೆ ಹೇಳಿ, ನನಗಂತ ಒಂದು ಗೌರವ ಇಲ್ವಾ. ನೀವು ಹೇಗೆ ನನ್ನನ್ನು ಇಲ್ಲೇ ಇಟ್ಟರೆ ಎಲ್ಲರೂ ಏನಂತಾರೆ ಗೊತ್ತಾ, ಗಂಡ ಬಿಟ್ಟು ಹೋಗಿದ್ದಾನೆ, ಅದಕ್ಕೆ ಪ್ರಿಯತಮನನ್ನು ರಾತ್ರಿ ಕರೆಸ್ಕೊಂಡು ಮಜಾ ಮಾಡ್ತಿದ್ದಾಳೆ ಅಂತಾರೆ ಅಂದ್ಲು ಜಾಹ್ನವಿ. ಆರ್ಯನ್ ಕೋಪದಿಂದ, ಜಾಹ್ನವಿ ಏನು ಮಾತಾಡ್ತಿದೀಯಾ ಅಂದ. ನಾನು ಈ ಮಾತು ಹೇಳಿದ ತಕ್ಷಣ ನಿಮಗೆ ಇಷ್ಟು ಕೋಪ ಬರ್ತಿದೆಯಲ್ಲ, ಮತ್ತು ಹೊರಗಿನವರು ನನ್ನ ಬಗ್ಗೆ ಇದನ್ನೇ ಅಲ್ವಾ ಅಂದ್ಕೊಳ್ಳೋದು. ಜಾಹ್ನವಿ, ನನಗೆ ನಿನ್ನನ್ನು ಕರ್ಕೊಂಡು ಹೋಗಬೇಕು ಅಂತಲೇ ಇದೆ, ಆದರೆ ಕೆಲವು ಸಮಸ್ಯೆಗಳಿವೆ, ಅವನ್ನೆಲ್ಲ ಬಗೆಹರಿಸಿ ಕರ್ಕೊಂಡು ಹೋಗೋಣ ಅಂತ ಕಾಯ್ತಾ ಇದ್ದೀನಿ, ಆದರೆ ನೀನು ನನ್ನನ್ನು ಅರ್ಥ ಮಾಡ್ಕೋತಿಲ್ಲ ಅಂದ. ಎಷ್ಟು ದಿನ ಅರ್ಥ ಮಾಡ್ಕೊಳ್ಬೇಕು ಆರ್ಯನ್, ಇನ್ನೂ ಎಷ್ಟು ದಿನ ನಾನು ಇಲ್ಲಿ ಈ ಮಾತುಗಳನ್ನು ಕೇಳಿಸ್ಕೊಂಡು ಇರಬೇಕು. ಜಾಹ್ನವಿ, ನೀನು ನನ್ನ ಅರ್ಥ ಮಾಡ್ಕೊಳ್ತಿಲ್ಲ ಅಂದ್ಕೊಂಡಿದ್ದಿದ್ದ, ಆದರೆ ಹೀಗೆ ಹೇಳ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ನಿಮ್ಮನ್ನು ಅನ್ಬೇಕು ಅಂತ ನನ್ನ ಉದ್ದೇಶ ಅಲ್ಲ ಆರ್ಯನವರೇ. ಆ ವಿಹಾನ್ ಏನಂದ ಅಂತ ಕೇಳಿದ್ರಿ ಅಲ್ವಾ, ನೀವು ಗಂಡಸ ಅಂತ ಕೇಳ್ದ. ವಿಹಾನ್ ಥರ ಬೇರೆಯವರು ನಿಮ್ಮನ್ನು ಅಂದರೆ ನಾನು ಸಹಿಸ್ಕೊಳ್ಳಲ್ಲ. ಯಾರೋ ಬಗ್ಗೆ ನಿನಗ್ಯಾಕೆ, ನಾನು ಗಂಡಸೋ ಅಲ್ವೋ ಅಂತ ನಿನಗೆ ಗೊತ್ತಿಲ್ವಾ. ಇಲ್ಲ, ನಿನಗೆ ತೋರಿಸ್ಬೇಕಾ ಅನ್ನುತ್ತಾ ಆರ್ಯನ್ ಅವಳ ಹತ್ರ ಬಂದು ನಿಂತ. ಜಾಹ್ನವಿ ಏನಾಗುತ್ತೋ ಅಂತ ನೋಡ್ತಿರುವಾಗಲೇ ಆರ್ಯನ್ ಅವಳ ಭುಜದ ಮೇಲೆ ಕೈ ಹಾಕಿ ಹಿಂದಕ್ಕೆ ತಳ್ಳಿದ. ಜಾಹ್ನವಿ ಬೆಡ್ ಮೇಲೆ ಬಿದ್ದಲು. ಆರ್ಯನ್ ಅವರೇ, ಯಾಕೆ ಹೀಗೆ ತಳ್ಳಿದ್ರಿ ಅಂತ ಎದ್ದು ನಿಲ್ಲಲು ಹೋದವಳನ್ನು ಆರ್ಯನ್ ಬಿಡದೆ ಹಿಡಿದುಕೊಂಡು, ಆ ವಿಹಾನ್ ನನ್ನನ್ನು ಗಂಡಸ ಅಂತ ಅಷ್ಟು ಸಲ ಕೇಳಿದ್ಮೇಲೆ ನಾನು ಗಂಡಸು ಅಂತ ನಿರೂಪಿಸಬೇಕು ಅನ್ನಿಸ್ತಾ ಇದೆ ಜಾಹ್ನವಿ ಎನ್ನುತ್ತಾ ತನ್ನ ಶರ್ಟ್ ಬಟನನ್ನು ಬಿಚ್ಚಿ ಅವಳ ಪಕ್ಕಕ್ಕೆ ಬಂದ. ಜಾಹ್ನವಿ ಕಣ್ಣು ದೊಡ್ಡದು ಮಾಡಿ, ಆರ್ಯನ್ ಅವರೇ, ಅವನು ಏನೋ ಗೊತ್ತಿಲ್ಲದೆ ಮಾತಾಡಿದರೆ ನೀವು ಹೀಗೆ ಮಾತಾಡ್ತಿದ್ದೀರಲ್ಲ, ಹೇಳಿ ಮೊದಲು ಅಂದ್ಲು. ಮಲಗಿದ್ದು ಹೇಳೋಕ್ಕಲ್ಲ ಜಾನು ಎನ್ನುತ್ತಾ ಜಾಹ್ನವಿಯನ್ನು ತನ್ನ ಮೇಲೆ ಹೇಳ್ಕೊಂಡ. ಜಾಹ್ನವಿ ಆರ್ಯನ್ ಮೇಲೆ ಮಲಗಿ, ನೀವು ಈಗ ಗಂಡಸು ಅಂತ ನಿರೂಪಿಸಿ ಏನು ಮಾಡಬೇಕು, ಅದೇನಿದ್ರೂ ನನ್ನನ್ನು ಅತ್ತೆ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ನಿರೂಪಿಸಿ, ನಾನು ಬೇಡ ಅನ್ನಲ್ಲ, ಈಗ ಬುದ್ಧಿವಂತನ ಹಾಗೆ ಎದ್ದು ಮನೆಗೆ ಹೋಗಿ ಎನ್ನುತ್ತಾ ಅವನ ಕೂದಲನ್ನು ಸರಿ ಮಾಡ್ತಾಯಿದ್ಲು. ಆರ್ಯನ್ ಅವಳ ಕೈ ಹಿಡಿದು, ನೀನು ಅಂದ್ಕೊಂಡ ಹಾಗೆ ನಾನು ಬುದ್ಧಿವಂತನಲ್ಲ, ಐ ಆಮ್ ಎ ಬ್ಯಾಡ್ ಬಾಯ್ ಎನ್ನುತ್ತಾ ಅವಳ ಮೇಲೆ ಬಾಗಿದ. ಅತ್ತ ರಮೇಶ್ ಕುಡಿಯುತ್ತಾ ಕುಳಿತಿದ್ದ. ಶಿವಾನಿ ಆ ರೂಮಿನ ಲಾಕ್ ಎಲ್ಲಿದೆ ಅಂತ ರಮೇಶ್ಗೆ ತಿಳಿಯದಂತೆ ಹುಡುಕ್ತಾ ಇದ್ಲು. ನಾನು ಇಲ್ಲಿ ಒಬ್ಬನೇ ಕುಡಿದು ಎಂಜಾಯ್ ಮಾಡ್ತಿದ್ರೆ ನೀನು ಅಲ್ಲಿ ಏನು ಮಾಡ್ತಿದ್ದೀಯಾ, ಬಂದು ಕಂಪನಿ ಕೊಡು ಎಂದು ರಮೇಶ್ ಎದ್ದು ಬೆಡ್ರೂಮ್ ಕಡೆ ಹೊರಟ. ರಮೇಶ್ ಬರ್ತಾ ಇದ್ದಂತೆ ಶಿವಾನಿ ಬೆಡ್ ಮೇಲೆ ಕುಳಿತಿದ್ಲು. ಅಲ್ಲಿ ಒಬ್ಬಳೇ ಕುಳಿತು ಆ ಗೋಡೆಗಳನ್ನು ನೋಡೋದ್ರ ಬದಲು ಬಂದು ನನ್ನ ಗ್ಲಾಸಿಗೆ ಐಸ್ ಹಾಕಿ ಕೊಡಬಹುದು, ಅಥವಾ ಈ ಚಿಕನ್ ಪೀಸ್ ನನ್ನ ಬಾಯಿಗೆ ನೀಡಬಹುದು, ಇಲ್ಲ ಅಂದರೆ ನೀನು ಒಂದು ಪೇ ಕುಡಿಬಹುದು, ನೀನು ಕುಡಿದರೆ ಆ ಮಜಾನೇ ಬೇರೆ ಇರುತ್ತದೆ ಎನ್ನುತ್ತಾ ಗ್ಲಾಸ್ ಹಿಡಿದು ಶಿವಾನಿ ಹತ್ರ ಹೋದ. ರಮೇಶ್ ಹತ್ರ ಬರ್ತಾಯಿದ್ರೆ ಶಿವಾನಿಗೆ ಭಯ ಆಗ್ತಿತ್ತು. ರಮೇಶ್ ಗ್ಲಾಸ್ ಹಿಡಿದು ತೂರಾಡ್ತಾ ಬಂದು ಶಿವಾನಿ ಪಕ್ಕದಲ್ಲೇ ಕುಳಿತ. ವಿಸ್ಕಿ ವಾಸನೆ ಜೋರಾಗಿ ಬಡಿದು ಅವಳ ಮೂಗು ಮುಚ್ಚಿಕೊಂಡ್ಳು. ಪ್ರತಾಪ್ ವರ್ಮ ತನ್ನ ಹತ್ರ ಬಂದರೆ ಹೀಗೇ ವಾಸನೆ ಬರ್ತಿದ್ದ ವಿಷಯ ಶಿವಾನಿಗೆ ನೆನಪಾಯಿತು. ಹೀಗೆ ಕುಡಿಯೋದ್ರಿಂದಲೇ ಸಂಬಂಧಗಳನ್ನು ಮರೆತು ಪಶುವಿನಂತೆ ಬದಲಾಗ್ತಿದ್ದಾರೆ ಅಂತ ತನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಾ
ಈಗ ಈ ಪಶುವಿನಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಎಂದು ಆಲೋಚಿಸ್ತಾ ಇದ್ಲು. ರಮೇಶ್ ಕುಳಿತು ಶಿವಾನಿ ಹೆಗಲ ಮೇಲೆ ಕೈ ಹಾಕಿ ಗ್ಲಾಸ್ನಲ್ಲಿದ್ದ ಮದ್ಯವನ್ನು ಸ್ವಲ್ಪ ಸ್ವಲ್ಪವೇ ಕುಡಿತಾ ಇದ್ದ. ರಮೇಶ್ ಹಾಕಿದ ಕೈಯನ್ನು ಅವಳು ತೆಗೆಯಲು ಪ್ರಯತ್ನಿಸ್ತಾ ಇದ್ದರೆ ಅವನು ಇನ್ನೂ ಗಟ್ಟಿಯಾಗಿ ಬಿಗಿದು ಹಿಡಿದು ಶಿವಾನಿಯನ್ನು ನೋಡಿ, ನಾನು ಕೈಯಲ್ಲಿ ಹಾಕಿದ್ನೋ ಹೆಗಲ ಮೇಲೆ ಅಲ್ವಾ, ಮತ್ತೆ ಯಾಕೆ ಹೀಗೆ ಎಳ್ದಾಡ್ತಿದ್ದೀಯಾ? ಬೇರೆ ಎಲ್ಲಾದರೂ ಕೈ ಹಾಕಿದರೆ ಇನ್ನೇನು ಮಾಡ್ತೀಯಾ ಅಂದನು. ನೀವು ಡಿನ್ನರ್ ಅಂತ ಕರ್ಕೊಂಡು ಬಂದು ಹೀಗೆ ಮಾಡೋದು ಸರಿಯಲ್ಲ. ನಾನು ಮನೆಗೆ ಹೋಗ್ತೀನಿ ಬಿಡಿ ಅಂದ್ಲು. ನಿನ್ನನ್ನು ಇಷ್ಟೊಂದು ಕಷ್ಟಪಟ್ಟು ಕರ್ಕೊಂಡು ಬಂದಿದ್ದು ಮನೆಗೆ ಕಳಿಸೋದಕ್ಕಾ? ಅಲ್ಲ ಅಂತ ನಗ್ತಾ ಇದ್ದನು. ಶಿವನಿ ಕೈ ಕೊಡವಿ ಮೇಲೆ ಎದ್ದು ಮತ್ತೆ ಡಿನ್ನರ್ ಅಂತ ಹೇಳಿ ಯಾಕೆ ಕರ್ಕೊಂಡು ಬಂದೆ ಎಂದು ಕೇಳಿದ್ಲು. ಡಿನ್ನರ್ ಅಂತ ಹೇಳಿದೆ, ನಾನು ಮದುವೆಗೆ ಮುಂಚೆನೇ ಫಸ್ಟ್ ನೈಟ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೇನೆ. ನಿಮ್ಮ ಮಗಳನ್ನ ನನ್ನ ಜೊತೆ ಕಳಿಸಿ ಅಂತ ಕೇಳಿದ್ರೆ ನಿಮ್ಮ ಪೋಷಕರು ಕಳಿಸ್ತಾರಾ ಎಂದು ಎದ್ದು ನಿಂತನು. ಫಸ್ಟ್ ನೈಟ್ ಅನ್ನೋ ಮಾತು ಕೇಳ್ತಾ ಇದ್ದಂತೆ ಶಿವಾನಿಗೆ ಮೈ ನಡುಗಿತು. ಏನು ಎಂದು ಬಾಯದಿಂದ ಕೇಳಿದ್ಲು. ನೀನು ಕೇಳಿದ್ದು ನಿಜಾನೇ. ಮದುವೆಯಾಗದೆಯೇ ಈ ದಿನ ನಮ್ಮ ಫಸ್ಟ್ ನೈಟ್ ಆಚರಿಸ್ಕೊಳ್ತಾ ಇದ್ದೀವಿ. ಆಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂದನು. ಶಿವಾನಿ ಕೋಪದಿಂದ ನಿನಗೇನಾದರೂ ಹುಚ್ಚು ಹಿಡ್ದಿದೆಯಾ? ಫಸ್ಟ್ ನೈಟ್ ಏನು? ನಮ್ಮ ಅಣ್ಣನಿಗೆ ವಿಷಯ ತಿಳಿತೋ ನಿನಗೆ ಮದುವೆ ಅಲ್ಲ ಸಾವನ್ನು ತೋರಿಸ್ತಾನೆ, ಜಾಗ್ರತೆ ಅಂದ್ಲು. ಆಗ ನಡಿಬಾರ್ದು ಅಂತಾನೆ ತಾನೇ ಈ ಫಸ್ಟ್ ನೈಟ್. ಮದುವೆ ಮಂಟಪದವರೆಗೂ ಬಂದು ಅಣ್ಣ ನನಗೆ ಈ ಹುಡುಗನ ಮದುವೆ ಆಗೋದು ಇಷ್ಟ ಇಲ್ಲ ಅಂದೆ ಅಂದ್ಕೋ, ನಿಮ್ಮ ಅಣ್ಣ ಮಂಟಪದಿಂದಲೇ ಎಳೆದು ಬಿಸಾಡ್ತಾನೆ ನನ್ನ. ನಿಮ್ಮ ಅಣ್ಣನ ವಿಷಯ ನನಗೆ ಗೊತ್ತು, ಅದಕ್ಕೆ ಅಷ್ಟೊಂದು ರಿಸ್ಕ್ ತಗೊಳ್ಳಲ್ಲ ನಾನು. ತಗೊಳ್ಳೋಕ್ಕೆ ಇಷ್ಟ ಇಲ್ಲ ನನಗೆ ಅಂದ. ನಾನು ಈಗ ಈ ಕೆಲಸ ಮಾಡಿದರೆ ನನ್ನ ಜೊತೆ ನಿನಗೆ ಮದುವೆ ಮಾಡಿಸ್ತಾನೆ ಅಂತ ನಿನ್ನ ಧೈರ್ಯವೇ? ನಿಮ್ಮ ಅಣ್ಣ ಮಾಡಿಸ್ತಿದ್ರು ನೀನೇ ಹೋಗರಿದು ಬಂದು ತಾಳಿ ಕಟ್ಟಿಸ್ಕೊಳ್ತೀಯಾ ಬಿಡು ಅಂದನು. ನೀನು ಎಷ್ಟು ನೀಚವಾಗಿ ಯೋಚನೆ ಮಾಡ್ತೀಯ, ಎಷ್ಟು ನೀಚ ಆಲೋಚನೆಗಳನ್ನ ಇಟ್ಕೊಂಡು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದಿದ್ದೀಯಾ ಎಂದು ನಾನು ಖಂಡಿತ ಅಂದ್ಕೊಂಡೇ ಇರಲಿಲ್ಲ. ನನಗೆ ಮುಂಚೆಯೇ ತಿಳಿದಿದ್ರೆ ನಿನ್ನ ಜೊತೆ ಡಿನ್ನರ್ಗೆ ಬರ್ತಾನೆ ಇರಲಿಲ್ಲ. ಈಗೇನಾಯಿತು ಶಿವಾನಿ? ಹೇಗಿದ್ರು ನಿನ್ನನ್ನು ಕಟ್ಕೊಳ್ಳೋನು ನಾನೇ ಅಲ್ವಾ? ಈಗ ಫಸ್ಟ್ ನೈಟ್ ಮಾಡಿಕೊಂಡ್ರೆ ಏನು, ಆಮೇಲೆ ಮಾಡಿಕೊಂಡ್ರೆ ಏನು? ಯಾವಾಗಲಾದರೂ ಮಾಡಿಕೊಳ್ಳೇಬೇಕು ಅಲ್ವಾ ಅಂದ. ನಿನ್ನಂಥವನಿಗೆ ಯಾವಾಗ ಯಾವ ಸಮಯದಲ್ಲಿ ಏನು ಮಾಡಬೇಕು ಅಂತ ತಿಳಿದಿದ್ರೆ ನೀನು ಯಾಕೆ ಇಂಥ ಕೆಟ್ಟವನು ನೀಚ ಆಗ್ತಾಯಿದ್ದೆ ಅಂದ್ಲು. ಏನೇ ಅಂದೆ? ನಾನು ನೀಚನ? ಮದುವೆಯಾಗುವವನನ್ನು ನೋಡಿ ಬಾಯಿಗೆ ಬಂದಂತೆ ಮಾತಾಡ್ತೀಯಾ ಎಂದು ಶಿವಾನಿಯನ್ನು ಇಳಿದು ಬೆಡ್ ಮೇಲೆ ದೂಡಿದನು. ಹೇಗಿದ್ರೂ ನನ್ನನ್ನು ಕೆಟ್ಟವನು ಅಂದಿದೀಯಾ ಅಲ್ವಾ? ಇನ್ನೂ ನಿನ್ನ ಹತ್ರ ಈ ಒಳ್ಳೆಯವನ ನಟನೆ ಯಾಕೆ ಎಂದು ತನ್ನ ಶರ್ಟ್ನ ಬಿಚ್ಚಿ ಪಕ್ಕಕ್ಕೆ ಎಸೆದು ಶಿವಾನಿ ಮೈ ಮೇಲೆ ಇದ್ದ ಬಟ್ಟೆಯನ್ನು ನೋಡಿದ. ನೀನೇ ಬಿಚ್ತೀಯಾ ಅಥವಾ ನನ್ನನ್ನೇ ಬಿಚ್ಚಲು ಹೇಳ್ತೀಯಾ ಅಂದನು. ಶಿವಾನಿ ಎಲ್ಲಿ ಬಟ್ಟೆ ಇಳಿದು ಬಿಡ್ತಾನೋ ಅನ್ನೋ ಭಯದಲ್ಲಿ ನಡುಗ್ತಾ ಬೆಡ್ ಮೇಲಿದ್ದ ಎದ್ಲು. ಎಲ್ಲಿಗೆ ಹೋಗ್ತೀಯಾ ಎನ್ನುತ್ತಾ ವೇಗವಾಗಿ ಬೆಡ್ ಮೇಲೆ ತಳ್ಳಿದನು. ಶಿವಾನಿ ಹಿಂದೆ ಬಿದ್ಲು. ನೀನು ಬಟ್ಟೆ ಬಿಚ್ಚೋದಿಲ್ಲ ಅಂತ ಅರ್ಥ ಆಯಿತು ಬಿಡು ಅನ್ನುತ್ತಾ ರಮೇಶ್ ಅವಳ ಡ್ರೆಸ್ ಮೇಲೆ ಕೈ ಹಾಕಿದ. ಶಿವಾನಿ ಕೋಪದಿಂದ ಕಾಲಿನಿಂದ ಒದ್ದು ಮೇಲೆ ಎದ್ಲು. ಶಿವಾನಿ ಒದ್ದ ರಭಸಕ್ಕೆ ರಮೇಶ್ ಕೆಳಗಡೆ ಬಿದ್ದನು. ಶಿವಾನಿ ಬೆಡ್ ಇಳಿದು ರೂಮ್ನಲ್ಲಿ ಕೀಗಾಗಿ ಹುಡುಕ್ತಾ ಇದ್ಲು. ಕೆಳಗಡೆ ಬಿದ್ದ ರಮೇಶ್ ಕೋಪದಿಂದ ಎದ್ದು ನನ್ನನ್ನೇ ಒದಿತೀಯಾ ಅಂತ ಹೊರಗಡೆ ಬಂದ. ಶಿವಾನಿ ರಮೇಶ್ನಿಂದ ತಪ್ಪಿಸ್ಕೊಳ್ಳಲು ರೂಮಿನಲ್ಲಿ ಸಿಗದೆ ಓಡಾಡ್ತಾ ಇದ್ಲು. ರಮೇಶ್ನಿಗೆ ಕೋಪ ಹೆಚ್ಚಾಗಿ ಒಮ್ಮೆಲೆ ಜಿಗಿದು ಶಿವಾನಿಯನ್ನು ಹಿಡ್ಕೊಂಡ. ಇಲ್ಲಿಂದ ಹೇಗೆ ತಪ್ಪಿಸ್ಕೊಳ್ತೀಯಾ ನಾನು ನೋಡ್ತೀನಿ ಅಂತ ಕೆನ್ನೆಗೆ ಹೊಡೆದು, ಇನ್ನು ನನ್ನಿಂದ ನಿನ್ನನ್ನು ಉಳಿಸೋರು ಯಾರೂ ಇಲ್ಲ ಅಂತ ಹೇಳಿ ಡ್ರೆಸ್ ಹಿಡಿದು ಎಳೆದಾಗ ಮುಂಭಾಗದ ಡ್ರೆಸ್ ಎಲ್ಲ ಹರಿದು ಹೋಯಿತು. ರಮೇಶ್ ಆನಂದದಿಂದ ಅವತ್ತು ಆ ಮಾಲ್ನಲ್ಲಿ ತೋರಿಸು ಅಂದರೆ ತೋರಿಸ್ಲಿಲ್ಲ, ಈ ದಿನ ಹೇಗೆ ತೋರಿಸ್ತಾ ಇದ್ದೀಯಾ ಅಂತ ರಮೇಶ್ ಶಿವಾನಿ ಹತ್ರ ಬರ್ತಾ ಇದ್ದರೆ ಅವಳು ಎರಡೂ ಕೈಗಳನ್ನು ಅಡ್ಡ ಹಿಡ್ಕೊಂಡು, ಬೇಡ ನನ್ನನ್ನು ಬಿಟ್ಬಿಡು, ನೀನು ಹೇಳ್ದಂತೆಯೇ ನಿನ್ನನ್ನು ಮದುವೆ ಆಗ್ತೀನಿ, ನಮ್ಮ ಅಣ್ಣನಿಗೆ ಏನು ಹೇಳೋದಿಲ್ಲ, ನನ್ನನ್ನು ಏನು ಮಾಡಬೇಡ ಎಂದು ಬೇಡ್ಕೊಳ್ತಾ ಇದ್ರು. ರಮೇಶ್ ಮನಸ್ಸು ಮಾತ್ರ ಕರಗಲು ಬದಲಾಗಲು ಏನೂ ಆಗಲಿಲ್ಲ. ಇನ್ನೂ ಕ್ರೂರವಾಗಿ ನಗ್ತಾ ಮುಂದೆ ಹೋಗಿ ಉಳಿದ ಬಟ್ಟೆಯನ್ನು ಎಳೆದು ಹಾಕಿ ಜೋರಾಗಿ ನಗ್ತಾ, ಕೈ ತೆಗಿ,
ಇನ್ನು ಏನನ್ನ ಮುಚ್ಚಿಡ್ತೀಯಾ ಎಂದು ಕೈಗಳನ್ನ ಹಿಡಿಯಲು ಹೋದನು. ಅವಳು ಸಿಗದೆ ಬೆಡ್ರೂಮಿನ ಮೇಲೆ ಒಳಗಡೆ ಹೋಗಿ ಡೋರ್ ಹಾಕ್ಕೊಂಡು ಬೆಡ್ಶೀಟ್ ಹೊದ್ಕೊಂಡು ಒಳಗಡೆ ಕುಳಿತು ಅಳ್ತಾ ಇದ್ಲು. ರಮೇಶ್ ಬಂದು ಬಾಗಿಲು ತಟ್ಟ, ತೆಗಿ ಬಾಗಿಲನ್ನ, ಡೋರ್ ಹಾಕ್ಕೊಂಡು ಇಂದು ನನ್ನಿಂದ ತಪ್ಪಿಸ್ಕೊಳ್ಬಹುದು ಅಂದ್ಕೊಂಡಿದೀಯಾ? ಇಂದು ನಿನ್ನನ್ನು ಬಿಡೋದಿಲ್ಲ ಅಂತ ಬಾಗಿಲು ಬಡಿತಾ ಇದ್ರೆ ಶಿವಾನಿ ನಡುತ್ತಾ ಬಾಗಿಲು ಕಡೆ ನೋಡ್ತಾ, ಇಲ್ಲಿಂದ ಹೊರಗಡೆ ಹೋಗುವ ದಾರಿ ಯಾವುದು ಅಂತ ಅಳ್ತಾ ಬೆಡ್ಶೀಟ್ನ ಗಟ್ಟಿಯಾಗಿ ಹಿಡಿದುಕೊಳ್ತಿದ್ಲು. ರಮೇಶ್ ಕುಡಿದ ಅಮಲು ತಲೆಗೇರಿ ಬಾಗಿಲು ತೆಗಿಯೇ ಎಂದು ಜೋರಾಗಿ ಬಡಿತಾ ಇದ್ದ. ಆ ಶಬ್ದಕ್ಕೆ ಶಿವಾನಿ ಕಿವಿಗಳನ್ನು ಮುಚ್ಕೊಂಡ್ಲು. ಇತ್ತ ಶರ್ಮಿಳಾ ಏನು ನಡೀತಿದೆಯೋ ಅಂತ, ರಮೇಶ್ ಏನು ಮಾಡ್ತಿದ್ದಾನೋ ಅಂತ ಟೆನ್ಷನ್ನಾಗಿ ಅಂದ್ಕೊಂಡಂತೆ ಮಾಡಿದಾನ ಅಥವಾ ಏನಾದರೂ ಗೊಂದಲ ಮಾಡ್ಕೊಂಡಿದ್ದಾನ ಅಂತ ಒಂದು ಬಾರಿ ಫೋನ್ ಮಾಡೋಣ ಕಾಲ್ ಮಾಡಿದ್ಲು. ಟೇಬಲ್ ಮೇಲೆ ಫೋನ್ ರಿಂಗ್ ಆಗ್ತಾ ಇದ್ರೆ ಬಾಗಿಲು ಬಡಿಯೋದನ್ನು ನಿಲ್ಲಿಸಿ ಫೋನನ್ನು ನೋಡಿ ಎತ್ತಿ, ಹಲೋ ಮೇಡಮ್, ಈಗ ಫೋನ್ ಮಾಡಿದ್ದೀರಾ ಅಂದನು ಉಸಿರಾಡ್ತಾ. ಶರ್ಮಿಳಾ ಅದಕ್ಕೆ ಬೇರೆಯದೇ ಅರ್ಥ ಮಾಡಿಕೊಂಡು, ಡಿಸ್ಟರ್ಬ್ ಮಾಡಿದ್ನಾ? ಸರಿ, ನಿನ್ನ ಕೆಲಸ ಮುಗಿದ್ಮೇಲೆ ನೀನೇ ಫೋನ್ ಮಾಡು ಅಂತ ಹೇಳಿ ಫೋನ್ನ ಕಟ್ ಮಾಡಿದ್ಲು. ಈಕೆಗೆ ಏನು ಅರ್ಥ ಆಯ್ತೋ ಏನೋ ಎಂದು ಮತ್ತೆ ಬಾಗಿಲು ಹತ್ರ ಹೋಗಿ ಬಡಿತಾ, ಶಿವಾನಿ ಮರ್ಯಾದೆಯಾಗಿ ಬಾಗಿಲು ತೆಗಿ ಅಂತ ಕಿರ್ಚಿದ. ಶಿವಾನಿ ಕುಳಿತ ಕಡೆಯಿಂದ ಅಲ್ಗಾಡಲೇ ಇಲ್ಲ. ಬಾಗಿಲು ಬಡಿದು ಅವನು ಸೈಲೆಂಟ್ ಆದನು. ಶಿವಾನಿ ಹಾಗೆ ನೋಡ್ತಾ ಇದ್ಲು. ಬಹಳ ಹೊತ್ತಿನವರೆಗೂ ಹೊರಗಿನಿಂದ ಯಾವುದೇ ಶಬ್ದ ಬರಲಿಲ್ಲ. ಹೊರಗಡೆ ರಮೇಶ್ ಸುಮ್ಮನೆ ಇರೋದನ್ನು ಕಂಡು ಶಿವಾನಿಗೆ ಭಯ ಹೆಚ್ಚಾಯಿತು. ಬೆಡ್ಶೀಟ್ ಹೊದ್ದುಕೊಂಡು ಬಾಗಿಲ ಹತ್ರ ಬಂದು ಹೊರಗಿನಿಂದ ಏನಾದರೂ ಶಬ್ದ ಕೇಳಿಸ್ತಿದೆಯಾ ಅಂತ ಕಿವಿ ಇಟ್ಟು ಕೇಳಿಸ್ಕೊಳ್ತಾ ಇದ್ಲು. ಏನೂ ಕೇಳಿಸ್ಲಿಲ್ಲ. ರಮೇಶ್ ತನ್ನನ್ನು ಇಲ್ಲೇ ಬಿಟ್ಟು ಹೊರಟೋದ್ನಾ ಅಂತ ಹೆದರಿ ಈಗ ಹೇಗೆ ಹೊರಗಡೆ ಹೋಗೋದು ಎಂದು ತನ್ನ ಸ್ಥಿತಿಯನ್ನು ನೋಡಿ ಭಯ ಪಟ್ಕೊಂಡ್ಳು. ಅಷ್ಟರಲ್ಲೇ ಬಾಗಿಲು ತೆಗೆಯುವ ಶಬ್ದ ಆಯಿತು. ಅಷ್ಟೇ ಭಯವಾದಿಂದ ವಾಶ್ರೂಮ್ ಒಳಗಡೆ ಹೋಗಿ ಬಾಗಿಲು ಹಾಕ್ಕೊಂಡ್ಳು. ಒಳಗೆ ರಮೇಶ್ ಬಂದಿದ್ದಾನೆ ಅಂತ ಶಿವಾನಿ ಭಯ ಪಡ್ತಾ ಇದ್ಲು. ಏನೋ ಆ ಹುಡುಗಿ ಎಲ್ಲಿಯೂ ಕಾಣಿಸ್ತಿಲ್ವಲ್ಲ ಅನ್ನೋ ಮಾತುಗಳು ಕೇಳಿಸಿ ಶಿವಾನಿ ಧೈರ್ಯ ಬಂದಿತ್ತು. ಬಂದವನು ರಮೇಶ್ ಅಲ್ಲ ಅಂದ್ಕೊಂಡು ಸ್ವಲ್ಪ ಬಾಗಿಲು ತೆಗೆದು ನೋಡಿದ್ಲು. ಇಬ್ಬರು ಮಾಸ್ಕ್ ಹಾಕ್ಕೊಂಡು ವೇಟರ್ ಗೆಟಪ್ನಲ್ಲಿ ಇದ್ದರು. ಇವರನ್ನ ನೋಡಿ ಅವಳಿಗೆ ಸ್ವಲ್ಪ ಭಯ ಕಡಿಮೆಯಾಯಿತು. ವೇಟರ್ ವೇಷದಲ್ಲಿದ್ದ ಮನೋಜ್ ಮತ್ತು ವೇದಾಂತ್ ಎಲ್ಲಿಗೆ ಹೋದ್ಲು ಎನ್ನುತ್ತಾ ವಾಶ್ರೂಮ್ ಕಡೆ ನೋಡಿದರು. ಮನೋಜ್ ನೋಡಿದಾಗ ಬಾಗಿಲು ಸ್ವಲ್ಪ ತೆರೆದಿದ್ದು ಬೆಡ್ಶೀಟ್ ಕಾಣಿಸ್ತು. ವೇದಾಂತ್ ಅಲ್ಲಿ ನೋಡೋ ಅಂತ ಕೈ ತೋರಿಸಿದ. ಹೆದ್ರಿ, ಪಾಪ ಅವಳು ವಾಶ್ರೂಮ್ ಒಳಗಡೆ ಇದ್ದಾಳೆ ಅನಿಸುತ್ತೆ, ಬಾ ಹೋಗಿ ಕರಿಯೋಣ ಅಂತ ಹೋಗ್ತಾ ಇದ್ದಾಗ ವೇದಾಂತ್ ತಡೆದು, ಅವಳು ಬೆಡ್ಶೀಟ್ ಹೊತ್ಕೊಂಡಿದ್ದಾಳೆ ಅಂದನು. ಆ ನೀಚ ಏನು ಮಾಡೋಕ್ಕೆ ಹೋದ್ನೋ ಏನೋ ಪಾಪ, ಈಗ ಏನೋ ಮಾಡೋಣ ಅಂತ ಕೇಳಿದನು. ವೇದಾಂತ್ ಅದೇ ಅರ್ಥವಾಗ್ತಿಲ್ವೋ ಅಂತ ಆಲೋಚಿಸಿ, ಈಗಲೇ ಬರ್ತೀನಿ ಇರು ಎಂದು ಹೇಳಿ ಮನೋಜ್ ಹೋಗಿ 5 ನಿಮಿಷದ ನಂತರ ಬಂದನು. ಮನೋಜ್ ತನ್ನ ನಾರ್ಮಲ್ ಡ್ರೆಸ್ನಲ್ಲಿದ್ದು ನಾನು ಹಾಕಿಕೊಂಡಿದ್ದ ವೇಟರ್ ಡ್ರೆಸ್ ಹಿಡಿದು ಬಂದು, ವೇದಾಂತ್ ನೋಡಿ ಭಲೇ ಐಡಿಯಾ ಬಂದಿದೆ ಕಣೋ ನಿಂಗೆ, ಹೋಗಿ ಕೊಡು ಅಂದನು. ಮನೋಜ್ ಹೋಗಿ ಬಾಗಿಲು ತಟ್ಟಿ, ಹೆದರಬೇಡಿ, ನಿಮ್ಮನ್ನು ಕಾಪಾಡೋಕ್ಕೆ ಬಂದಿದ್ದೀವಿ, ಈ ಬಟ್ಟೆಗಳನ್ನು ಹಾಕ್ಕೊಂಡು ಹೊರಗೆ ಬನ್ನಿ ಅಂತ ಬಟ್ಟೆಗಳ ಜೊತೆ ಮಾಸ್ಕ್ ಕೂಡ ಕೊಟ್ಟು, ನಾವು ನಿಮ್ಮನ್ನು ನೋಡ್ತೇವೆ ಅಂತ ಹೆದರಬೇಡಿ, ಈ ಮಾಸ್ಕ್ ಹಾಕ್ಕೊಳ್ಳಿ ಅಂದನು ಮನೋಜ್. ಅವನು ಕೊಟ್ಟ ತಕ್ಷಣ ಶಿವಾನಿ ಏನೂ ಮಾತನಾಡದೆ ಪಡ್ಕೊಂಡ್ಳು. ಮನೋಜ್ ಬುದ್ಧಿವಂತನಂತೆ ಬಂದು ವೇದಾಂತ್ ಪಕ್ಕ ನಿಂತನು. ಮಾಸ್ಕ್ ಬದಲು ಬುರ್ಕಾ ಕೊಡಬೇಕಿತ್ತು ಅಲ್ವಾ ಮುಖದ ಸುತ್ತ ಅಂದನು ವೇದಾಂತ್ ಕೋಪದಿಂದ. ಅದ್ಯಾಕೋ ಹಾಗಂತೀಯ, ಈಗ ನಾನೇನು ಮಾಡಿದೆ ಅಂತ? ಅವಳು ನಮ್ಮ ಮುಂದೆ ಮುಜುಗರ ಪಡಬಾರ್ದು ಅಂತ ನಾನು ಮಾಸ್ಕ್ ಕೊಟ್ಟೆ. ಆಗ ಅವಳು ಯಾರು ಅಂತ ನಮಗೂ ತಿಳಿಯೋಲ್ಲ, ನಾವು ಯಾರು ಅಂತ ಅವಳಿಗೂ ತಿಳಿಯಲ್ಲ ಅಲ್ವಾ? ಅವಳ ಮುಖ ನೋಡಿದೆ, ಅವಳನ್ನು ಮತ್ತೆ ಎಲ್ಲಾದರೂ ನೋಡಿದರೆ ಹೇಗೆ ಗುರುತಿಸ್ತೀಯ? ನೀನೇ ಅವಳನ್ನು ಕಾಪಾಡಿದೆ ಅಂತ ಅವಳಿಗೆ ಹೇಗೆ ತಿಳಿಯುತ್ತೆ ಅಂದನು ಮನೋಜ್. ಈಗ ತಿಳಿಬೇಕಾದ ಅವಶ್ಯಕತೆ ಏನಿದೆ ವೇದಾಂತ್ ಅಂದನು ಮನೋಜ್. ಅದೇನೋ ಹಾಗಂತೀಯ, ನೀನು ಅವಳನ್ನು ಇಷ್ಟಪಡ್ತಿದೀಯ ಅಲ್ವಾ? ಅವಳ ಮುಖ ನೋಡಿಲ್ವಾ? ಈಗ ಮುಖ ನೋಡಿದರೆ ಏನಾಗುತ್ತೆ ಕಣೋ, ನಾನು ಮುಖ ನೋಡಿ ಅವಳನ್ನು ಇಷ್ಟಪಡಲಿಲ್ಲ. ಅವಳನ್ನು ಅಂದು ಆ ಮಾಲ್ನಲ್ಲಿ ಆ ಪರಿಸ್ಥಿತಿಯಲ್ಲಿ ನೋಡಿದಾಗಿಂದ ಅವಳ ಮೇಲೆ ಕನಿಕರವೋ ಇಷ್ಟವೋ ನನಗೆ ತಿಳಿಯುತ್ತಿಲ್ಲ ಕಣೋ. ಅದೆಲ್ಲ ಆಮೇಲೆ, ಮೊದಲು ಅವಳನ್ನು ಇಲ್ಲಿಂದ ಸುರಕ್ಷಿತವಾಗಿ ಮನೆಗೆ ಹತ್ತಿರ ಬಿಡಬೇಕು ಅಂದನು. ವಾಶ್ರೂಮ್ನಿಂದ ಶಿವಾನಿ ಹೊರಗಡೆ ಬಂದಳು. ಇಬ್ಬರು ಮಾತು ನಿಲ್ಲಿಸಿ ಶಿವಾನಿಯನ್ನು ನೋಡಿದರು.
ಮಾಸ್ಕ್ ಹಾಕ್ಕೊಂಡು ಬಂದು ಸುತ್ತಲೂ ಅಂಜಿಕೆಯಿಂದ ನೋಡ್ತಾ ಇದ್ದ ಶಿವಾನಿಯನ್ನು ನೋಡಿ, ನೀವು ಹೆದರಬೇಡಿ, ನಿಮ್ಮ ಜೊತೆ ಬಂದವನು ಏಟ್ ತಿಂದು ಹಾಲ್ನಲ್ಲಿ ಬಿದ್ದಿದ್ದಾನೆ ಅಂದರು. ಶಿವಾನಿಗೆ ಅರ್ಥ ಆಗದೆ ನೋಡ್ತಾ ಇದ್ದರೆ, ನಿಮಗೆ ಅರ್ಥ ಆಗಲಿಲ್ಲ ಅಲ್ವಾ, ಬನ್ನಿ ಹೋಗ್ತಾ ಹೇಳ್ತೀವಿ ಅಂತ ಜಾಸ್ತಿ ಹೊತ್ತು ಇಲ್ಲಿ ಇರೋದು ಬೇಡ ಅಂದನು. ಶಿವಾನಿ ಭಯದಿಂದ ನನ್ನ ಜೊತೆ ಬಂದವನು ಎಲ್ಲಿದ್ದಾನೆ ಅಂತ ಕೇಳಿದ್ಲು. ಅವನು ಎಲ್ಲಿದ್ದಾನೆ, ನಮ್ಮ ಕೈಯಲ್ಲಿ ಏಟ್ ತಿಂದು ಅಲ್ಲಿ ಹಾಲ್ನಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ ಬಿಡಿ, ಅವನು ಸಾಯಲಿ, ನೀವು ಬನ್ನಿ ನಿಮ್ಮ ಮನೆ ಹತ್ರ ಬಿಡ್ತೀವಿ ಅಂದರು. ಶಿವಾನಿ ಹಾಲ್ಗೆ ಹೋಗಿ ರಮೇಶ್ನನ್ನು ನೋಡಿದ್ಲು. ಅವನು ಚೆನ್ನಾಗಿ ಏಟ್ ತಿಂದು ಬಿದ್ದಿದ್ದ. ಹೋಟೆಲ್ನವರು ನೋಡಿದರೆ ಆಸ್ಪತ್ರೆಗೆ ಸೇರಿಸ್ತಾರೆ, ನೀವು ಬನ್ನಿ ಅಂದನು ವೇದಾಂತ್. ಅಯ್ಯೋ, ನಾವು ಹೀಗೆ ಬಿಟ್ಟು ಹೋದರೆ ಹೋಟೆಲ್ನವರು ಪೊಲೀಸರಿಗೆ ಹೇಳ್ತಾರೆ, ಆಗ ಅವರು ವಿಚಾರಣೆ ನಡೆಸಿದರೆ ಏನಾಗುತ್ತೆ ಗೊತ್ತಾ, ನೀವು ನಾನು ಎಲ್ಲರೂ ಸಿಕ್ಬೀಳ್ತೀವಿ ಅಂದ್ಲು. ಲೇ, ನಮಗೆ ಈ ಐಡಿಯಾನೇ ಬರಲಿಲ್ವಲ್ಲೋ, ಈಗ ಏನು ಮಾಡೋಣ ಅಂದನು ಮನೋಜ್. ಮಾಡೋದಕ್ಕೇನಿದೆ, ಈ ನನ್ನ ಮಗನನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗೋಣ, ಹೋಗಿ ಎಲ್ಲಾದರೂ ಆಸ್ಪತ್ರೆಯಲ್ಲಿ ಹಾಕಿ ಹೋಗೋಣ ಅಂದನು ವೇದಾಂತ್. ಏನು ಮಾಡ್ತೇವೆ, ನಾವು ಹೊಡೆದು ನಾವೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಯ್ತಲ್ಲ ಅನ್ನುತ್ತಾ ರಮೇಶ್ನನ್ನು ಎಬ್ಬಿಸಿ ಸೋಫಾದಲ್ಲಿ ಕೂರಿಸಿ ಬಟ್ಟೆ ಸರಿಪಡಿಸಿ ಇಬ್ಬರು ಎರಡು ಕಡೆ ಹಿಡ್ಕೊಂಡು ಲಿಫ್ಟ್ ಹತ್ರ ಬಂದರು. ಶಿವಾನಿ ಅವರಿಬ್ಬರ ಮಧ್ಯೆ ಮೆಲ್ಲಗೆ ನಡೀತಾ ಬಂದಳು. ರಮೇಶ್ನನ್ನು ಹಾಗೇನೆ ಹಿಡಿದು ನಡೆಸ್ತಾ ಇದ್ರೆ ಹೋಟೆಲ್ನಲ್ಲಿ ಜನರು ವಿಚಿತ್ರವಾಗಿ ನೋಡ್ತಾ ಇದ್ರು. ಕುಡ್ದಿದ್ದಾನೆ ಅಂತ ಹೇಳ್ತಾ ಕರ್ಕೊಂಡು ಬಂದು ಕಾರ್ನಲ್ಲಿ ಹಾಕಿದರು. ಮನೋಜ್ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತನು. ನೀವು ಮುಂದೆ ಕೂತ್ಕೊಳ್ಳಿ, ನಾನು ಹಿಂದೆ ಕೂತ್ಕೊಳ್ತೀನಿ ಅಂದ ವೇದಾಂತ್ ಕುಳಿತನು. ಮನೋಜ್ ಪಕ್ಕದಲ್ಲಿ ಶಿವಾನಿ ಕುಳಿತಳು. ಅವಳು ತಕ್ಷಣ ಇವನನ್ನು ಆಸ್ಪತ್ರೆಗೆ ಸೇರಿಸಿ ನಿಮ್ಮನ್ನು ಬಿಡ್ಲಾ ಅಂತ ಕೇಳಿದ. ಶಿವಾನಿ ನಿಮ್ಮಿಷ್ಟ ಅಂದ್ಲು. ಹಿಂದೆ ಇದ್ದ ವೇದಾಂತ್ ಸುಮ್ಮನೆ ಕುಳಿತುಕೊಳ್ಳದೆ, ನೀವು ಈ ಲೋಫರ್ ಜೊತೆ ಯಾಕ್ರಿ ಬಂದ್ರಿ, ಯಾವಾಗಲೂ ಹೊರಗಡೆ ಬರ್ತೀರಿ, ಇವನು ಕಚ್ಚಡ ಅಂತ ನಿಮಗೆ ತಿಳಿದಿದ್ರು ಯಾಕೆ ಬರ್ತೀರೋ ಏನೋ ತಿಳಿತಾ ಇಲ್ಲ ಅಂದನು. ನಾನು ಇವನ ಜೊತೆ ಹೊರಗಡೆ ಹೋಗಿ ಬರ್ತೀನಿ ಅಂತ ನಿಮ್ಗೆ ಹೇಗೆ ಗೊತ್ತು ಅಂತ ಅವಳು ಅನುಮಾನದಿಂದ ನೋಡಿದ್ಲು. ಅಯ್ಯೋ, ನಾವು ಬಹಳ ಒಳ್ಳೆಯವರು, ಹೆದರ್ಕೊಳ್ಬೇಡಿ, ಅವನು ಹುಚ್ಚಿನ ತರಹ ಮಾತಾಡ್ತಿರ್ತಾನೆ, ನೀವು ಅವನ ಮಾತುಗಳನ್ನು ಹಚ್ಕೊಳ್ಬೇಡಿ ಅಂದನು ಮನೋಜ್. ನಾನು ಏನು ಹುಚ್ಚನ ತರಹ ಮಾತಾಡಿದ್ನ ಕಣೋ, ನೀನೇ ಹೇಳಿದ್ದೆ ಅಲ್ವಾ, ಆ ದಿನ ಮಹಲ್ನಲ್ಲಿ ನೋಡಿದ್ದೆಲ್ಲ ಹೇಳಿದೆ ಅಂತ ವೇದಾಂತ್ ಶಿವಾನಿಗೆ ಹೇಳಿದನು. ವೇದಾಂತ್ ಹೇಳ್ತಾ ಇದ್ರೆ ಅವಳು ಆಶ್ಚರ್ಯದಿಂದ ಕೇಳ್ತಾ, ಅಂದರೆ ನೀವು ಮಹಲ್ನಲ್ಲಿ ಕೂಡ ನೋಡಿದ್ರಾ ಅಂತ ಕೇಳಿದ್ಲು. ಮನೋಜ್ ಹೌದು ಅಂತ ತಲೆ ತೂಗಿ, ನೀವು ಟ್ರಯಲ್ ರೂಮಿಂದ ಹೊರಗಡೆ ಬಂದಾಗಿಂದ ನಿಮ್ಮನ್ನು ಗಮನಿಸ್ತಾ ಇದ್ದೇನೆ, ನೀವು ಯಾಕೋ ತುಂಬ ಬೇಸರದಲ್ಲಿ ಇದ್ರಿ ಅನ್ನಿಸ್ತು, ಮತ್ತು ಈ ದಿನ ಇಲ್ಲಿ ನೋಡಿದೆ, ಇಲ್ಲೂ ಅಷ್ಟೇ ಅವನ ಜೊತೆ ಬಹಳ ಇಬ್ಬಂದಿ ಪಡ್ತಾ ಇದ್ದೀರಾ ಅನ್ನಿಸ್ತು, ಅದಕ್ಕೆ ವೇಟರ್ ವೇಷದಲ್ಲಿ ಮೊದಲು ಬಂದು ಅವನ ಜೊತೆ ಗಲಾಟೆ ಮಾಡಿದೆ ಅಂತ ಮನೋಜ್ ಶಿವಾನಿ ಕಡೆ ನೋಡಿದನು. ಶಿವಾನಿ ಕಣ್ಗಳು ಯಾಕೆ ಅನ್ನೋ ಪ್ರಶ್ನಿಸಿದಂತೆ ಕಂಡವು. ನೀವು ಬೇಸರದಲ್ಲಿದ್ದರೆ ಯಾಕೋ ಗೊತ್ತಿಲ್ಲ ರೀ, ನನಗೂ ಏನೋ ಹೇಳಲಾಗದ ನೋವು, ಅದಕ್ಕೆ ನನ್ನ ಫ್ರೆಂಡ್ ಜೊತೆ ಸೇರಿ ಮತ್ತೆ ರೂಮ್ ಹತ್ರ ಬಂದು ಬಾಗಿಲು ತಟ್ಟಿದೆವು ಎಂದು ಅಸಲು ಏನು ನಡೆದಿದೆ ಅಂತ ಹೇಳಿದನು ಮನೋಜ್. ಒಳಗಡೆ ರಮೇಶ್ ಕೋಪದಿಂದ ಶಿವಾನಿ ಹಾಕ್ಕೊಂಡಿದ್ದ ಬಾಗಿಲನ್ನು ಬಡಿತಾ ಇದ್ರೆ ಹೊರಗಡೆ ಬೆಲ್ ಹೊಡೆದು ಶಬ್ದ ಆಯಿತು. ರಮೇಶ್ ಬಾಗಿಲು ತೆಗೆಯದೆ ರೂಮ್ ಬಾಗಿಲು ಬಡಿತಾ ಇದ್ರೆ ಹೊರಗಡೆ ಮನೋಜ್, ಇದೇನೋ ಇವನು ಬಾಗಿಲು ತೆಗಿತಿಲ್ಲ, ಆ ಹುಡುಗಿಗೆ ಏನು ಮಾಡಿಲ್ಲ ತಾನೇ ಅಂದನು. ಏನೂ ಆಗಲ್ಲ, ಸುಮ್ಮನಿರೋ ನೀನು ಅಂತ ವೇದಾಂತ್ ಪದೇ ಪದೇ ಬೆಲ್ ಹೊಡೆದನು. ರಮೇಶ್ ಆ ಬೆಲ್ ಶಬ್ದಕ್ಕೆ ಕೋಪಗೊಂಡು ಬಾಗಿಲು ತೆಗೆದು ಡಿನ್ನರ್ ತಂದ ಪ್ಲೇಟ್ ಹಿಡಿದು, ಡಿನ್ನರ್ ಸರ್ ಅಂದನು ಮನೋಜ್. ಡಿನ್ನರ್ ಬೇಡ, ಏನು ಬೇಡ, ಹೋಗೋ ಅಂತ ಬಾಗಿಲು ಹಾಕ್ತಾಯಿದ್ರೆ, ಅದೇಗೆ ಸರ್, ಆರ್ಡರ್ ಮಾಡಿ ತಗೊಳ್ದಿದ್ರೆ ಹೇಗೆ ಅಂತ ರಮೇಶ್ನನ್ನು ನೂಗ್ತಾ ಒಳಗಡೆ ಬಂದನು ಮನೋಜ್. ಅವನ ಹಿಂದೆ ವೇದಾಂತ್ ಕೂಡ ಬಂದು ಬಾಗಿಲನ್ನು ಹಾಕಿ ಲಾಕ್ ಮಾಡ್ದ. ಏನು ಹೀಗೆ ದೌರ್ಜನ್ಯವಾಗಿ ಬರ್ತಾ ಇದ್ದೀರಾ, ನಿಮ್ಮ ಮ್ಯಾನೇಜರ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂದನು. ರಮೇಶ್ ವೇದಾಂತಲಿಗೆ ಜೋರಾಗಿ ಒಂದು ಬಾರಿಸಿ, ಏನೋ ನೀನು ಹೇಳೋದು ಅಂತ ನೂಕಿ ಸೋಫಾದಲ್ಲಿ ಕೂರಿಸಿದನು. ಮನೋಜ್ ಶಿವಾನಿಗಾಗಿ ಹುಡುಕ್ತಾ ಇರುವಾಗ ಅವಳ ಹರಿದ ಡ್ರೆಸ್ ಕೆಳಗಡೆ ಬಿದ್ದಿರೋದನ್ನು ನೋಡಿ ಕೋಪದಿಂದ ರಮೇಶ್ನ ಮೇಲೆ ಬಿದ್ದು ಚೆನ್ನಾಗಿ ಹೊಡೆಯುತ್ತಾ, ಆ ಹುಡುಗಿಗೆ ಏನೋ ಮಾಡಿದೆ ನೀನು ಅಂತ ಹೊಡಿತಾ ಇದ್ದ. ವೇದಾಂತ್ ತಡೆದು, ಏನಾಯ್ತೋ ನಿಂಗೆ, ಯಾಕಿಷ್ಟು ಆವೇಶ ನಿಂಗೆ ಅಂದನು. ಆವೇಶ ಅಲ್ಲ ಕಣೋ, ಅಲ್ಲಿ ನೋಡು ಅಂತ ಡ್ರೆಸ್ ತೋರಿಸಿದ. ವೇದಾಂತ್ ಕೂಡ ಕೋಪಗೊಂಡು ಇಬ್ಬರು ಸೇರಿ ಚಿತ್ರಹಿಂಸೆ ನೀಡಿ ಸರಿಯಾಗಿ ಕೂರಿಸಿ, ಆ ಹುಡುಗಿಯನ್ನು ಯಾಕೋ ಹಾಗೆ ಅಳಿಸ್ತೀಯಾ
ಅಂತ ಮತ್ತೆ 4 ಬಾರಿಸಿದರು. ಹಾಗೆ ಹೊಡೆದಿದ್ದಕ್ಕೆ ಅವನು ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಇಷ್ಟೆಲ್ಲ ನಡೀತಾ ಇದ್ರು ನೀವು ಅವನ ಹಿಂದೆ ಯಾಕೆ ಹೊರಗಡೆ ಬರ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ ಅಂದನು ಮನೋಜ್ ಮತ್ತು ವೇದಾಂತ್. ಈಗ ಶಿವಾನಿ ಅವರಿಗೆ ನಡೆದ ವಿಷಯದ ಬಗ್ಗೆ, ಅವಳಿಗೆ ಆಗಿರೋ ಅನ್ಯಾಯದ ಬಗ್ಗೆ ವಿವರಿಸಿ ಹೇಳ್ತಾಳಾ ಅಥವಾ ಈಗಲೂ ಕೂಡ ಮುಚ್ಚಿರ್ತಾಳಾ ಅಂತ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.